ಅವರು ಮತ್ತೆ ವಾಪಸ್ಸು ಅಯೋಧ್ಯೆಗೆ ಬಂದು ಮತ್ತೊಮ್ಮೆ ಅಲ್ಲಿ ಎಲ್ಲ ಊರಿನವರು ಸೇರುವ ಹಾಗೆ ಮತ್ತೊಮ್ಮೆ ಅವರಿಗೆ ವಿಶೇಷವಾದ ಆ ಸಂತೋಷದ ಕೂಟವನ್ನು ನಡೆಸಿ ಇಡೀ ಊರಿನವರಿಗೆ ಕಾಣುವ ಹಾಗೆ ಸೀತಾರಾಮರ ಒಂದು ಒಟ್ಟು ಸೇರುವಂತಹ ಒಂದು ಭಾವವನ್ನು ಅಲ್ಲಿ ಮತ್ತೆ ಪ್ರಕಟಿಸುವ ರೀತಿಯ ಮಾತಿದೆ. ಒಟ್ಟಂತೂ ಊರಿನ ಜನರು ಆ ವಿವಾಹದಲ್ಲಿ ಎಲ್ಲರೂ ಭಾಗವಹಿಸ್ಲಿಕ್ಕಾಗಿರಲಿಲ್ಲ. ಅದಕ್ಕೆ ಇಲ್ಲಿ ಒಟ್ಟಿಗೆ ಕೂಡಿಸಿ ಆರತಿ ಅಕ್ಷತೆ ಅಂತ ನಮ್ಮಲ್ಲಿ ಹೇಳ್ತಾರಲ್ಲ, ಅಂದರೆ ಈ ಇವತ್ತಿನ ಭಾಷೆಯಲ್ಲಿ ಔತಣಕೂಟ, ಮರು ದಿವಸದ ಮತ್ತೆ ಔತಣಕೂಟ ಅಂತ ರಿಸೆಪ್ಷನ್, ಆ ರೀತಿಯಲ್ಲಿ ಊರಿನಲ್ಲಿ ಮತ್ತೆ ನಡೆಯುತ್ತೆ. ಊರಿನ ಜನ ಎಲ್ಲ ಆನಂದ ಪಡ್ತಾರೆ. ನಮ್ಮ ಜೀವನದಲ್ಲಿ ಇಂಥದ್ದೊಂದು ಕಂಡೇ ಇಲ್ಲ ಅಂತ ಖುಷಿ ಪಡ್ತಾರೆ. ಅಂದರೆ ಅಷ್ಟು ಚಂದ ಅವರಿಬ್ಬರ ದಾಂಪತ್ಯದ ಆ ಪರಸ್ಪರ ಭಾವ, ಚುರುಕುತನ ಎಲ್ಲರಲ್ಲೂ ಬೆರೆಯುವ ಗುಣ ಸೀತೆಯದ್ದು. ಕೆಲವೇ ದಿನಗಳಲ್ಲಿ ಇಡೀ ಅರಮನೆಯ ಸುತ್ತ ರಾಜ ಅಂದರೆ ಅತ್ತೆ ಮಾವಂದ್ರಲ್ಲ, ಅರಮನೆಯ ಕೆಲಸದ ಪ್ರತಿಯೊಂದು ಸಣ್ಣ ವ್ಯಕ್ತಿಯೂ ಕೂಡ ಸೀತೆ ಅಂದರೆ ಇಷ್ಟಪಡುವಷ್ಟು ಅವಳು ಓಡಾಡಿರ್ತಾಳೆ. ಎಲ್ರಿಗೂ ಹೆಲ್ಪು ಮಾಡುವಂತಹ ಗುಣ. ಅದರಿಂದಾಗಿ ಸೀತೆಯನ್ನು ಕಳಿಸುವಾಗ ಇಡೀ ಅರಮನೆ ಅಳುತ್ತೆ. ನಮ್ಮ ಒಡತಿ ಹೀಗೆ ಹೋಗ್ತಿದ್ದಾಳೆ. ರಾಮನ ಬಗ್ಗೆ ಪ್ರೀತಿ ಇದ್ದೇ ಇತ್ತು, ಸೀತೆ ಅಷ್ಟು ಚೆನ್ನಾಗಿ ನಡ್ಕೊಂಡ್ಳು. ಯಾಕೆಂದರೆ ಆ ಮದುವೆ ಸಂದರ್ಭದಲ್ಲಿ ಅವರಿಗೆ ಮಾಡಿದ ಎಲ್ಲರ ಆಶೀರ್ವಾದ ಅಂಥದ್ದು, ಜೊತೆಯಾಗಿರಿ, ಚೆನ್ನಾಗಿರಿ ಅಂತ. ಅದು ನಮಗೆ ರಾಮಾಯಣದಿಂದ ಸಿಗುವಂತಹ ವಿಶೇಷ ಗುಣ.